ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ವೀಕ್ ಡೇ ಬಂದು ನೋಡ್ತಾ ಇದ್ದೀರಾ ಸಿನಿಮಾನ. ಪರಮ ಸ್ಟುಡಿಯೋಸ್ ಕಡೆಯಿಂದ, ರಕ್ಷಿತ್ ಸರ್ ಕಡೆಯಿಂದ ಹೊಸೊಬ್ಬರಿಗೆ ರೈಟರ್ಸ್ ಆಗಲಿ, ಡೈರೆಕ್ಟರ್ಸ್ ಆಗಲಿ, ಆಕ್ಟರ್ಸ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಒಳ್ಳೆ ಮನಸ್ಸಿಂದ ಮಾಡಿದಂಥ ಚಿತ್ರ. ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೇಳಿ ನೋಡಲಿಕ್ಕೆ. ಬುಕ್ ಮೈ ಶೋ ರೇಟಿಂಗ್ ಕೊಡಿ, ನಮಗೆ ತುಂಬ ನೆಸೆಸಿಟಿ ಅದರದ್ದು. ಹಾಗೆ ಸಂಗೀತ ಥ್ಯಾಂಕ್ ಯು ಬಂದಿದ್ದಕ್ಕೆ. ನಮ್ಮ ಪರಮ ಫ್ಯಾಮಿಲಿ ಅವರೇ ಸಂಗೀತ. ಸೊ ಫಸ್ಟ್ ತುಂಬಾ ಖುಷಿ ಆಗ್ತದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಇರ್ಲಿಲ್ಲ ಹೋಗ್ಬೇಕು ಅಂತ ಇದ್ದೆ, ಬಟ್ ನಂಗೆ ತುಂಬಾ ಒಳ್ಳೆ ಒಳ್ಳೆ ರಿವ್ಯೂಸ್ ಬಂತು. ನನಗೆ ತುಂಬಾ ಖುಷಿ ಆಯ್ತು ಅಂತ ನೋಡ್ಕೊಂಡು. ರಕ್ಷಿತ್ ಹೇಳಿದ್ದೆ ನಾನು ಬರ್ತೀನಿ ಅಂತ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ರಾತ್ರಿ ಅವಳೇನು ವಿಡಿಯೋ ತೆಗೆದಿಲ್ಲ. ಯಾರು? ಅಂಕಿತಮ್ಮ. ಇದನ್ನೆಲ್ಲ ನೀವು ನಿಮ್ಮ ಸ್ಟೋರೀಸ್ ಎಲ್ಲ ಶೇರ್ ಮಾಡಿ. ಖಂಡಿತವಾಗ್ಲೂ ಇದು ತುಂಬಾ ಜನಕ್ಕೆ ಮುಟ್ಟುತ್ತೆ. ಸೂಪರ್ ಆಗಿತ್ತು ಮೂವಿ ಅಂತ ನನಗಂತೂ ಅನಿಸ್ತು. ರಿಲೀಸ್ ಆಗಿದ್ದ ದಿವಸ ಇನ್ವೈಟ್ ಮಾಡಿದ್ರು, ನಾವು ಬರಕ್ ಆಗಿಲ್ಲ, ನಾನು ಇಲ್ಲಿ ಇರ್ಲಿಲ್ಲ ಅದಕ್ಕೆ. ಬಟ್ ರಿವ್ಯೂಸ್ ನೋಡಿ ಇವ್ರು ನನ್ನ ಫ್ರೆಂಡ್ ಅಂತ ಮಾತ್ರ ಅಲ್ಲ, ಟಗರು ಆಕ್ಚುಲಿ ನಮ್ಮ ಚಾರಿನಲ್ಲಿ ಆನ್ಲೈನ್ ಎಡಿಟರ್ ಆಗಿತ್ತು. ಸಾರಿ, ರಕ್ಷಿತ್ ಟಗರು ಅಂತ ಕರಿತೀವಿ. ರಕ್ಷಿತ್ ನಮ್ಮ ಚಾರ್ಲಲ್ಲಿ ಆನ್ಲೈನ್ ಎಡಿಟರ್ ಆಗಿದ್ರು. ಅದರಲ್ಲೂ ಕೂಡ ಕೆಲವು ಪಾತ್ರಗಳು ಮಾಡಿದ್ರು. ಬಟ್ ಇಲ್ಲಿ ಮ್ಯಾಡಿ ಆಗಿ ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು. ನಾಳೆ ದಿವಸ ಒಂದು ಮೂವಿಲಿ ಹೀರೋ ಆಗ್ತಾರಂತೆ, ಜೊತೆಗೆ ಯಾಕೆ ಮಾಡೋಣ ಅಂತ ಕೇಳ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್. ಎಡಿಟಿಂಗ್ ಮಾಡಿದ ಅವರೇ, ಎಡಿಟರ್ ಅವರೇ ಆಗಿರೋದು. ಮುಂಚೆನೂ ನಾನು ಪರಿಚಯ, ಬಟ್ ಇದ್ರದ್ದು ಕೆಲವು ಶಾರ್ಟ್ಸ್ ನಾನು ವಿಜುವಲ್ ಸಾಂಗ್ ನೋಡಿದ್ದೆ. ಅವಾಗಲೂ ನಂಗೆ ಅನ್ಸ್ತಿತ್ತು ವಾವ್ ವಾಟ್ ಅ ಫಿಲ್ಮ್ ಅಂತ ಅನ್ಸಿತ್ತು. DOP ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಸಾಂಗ್ಸ್ ಅಂತೂ ತುಂಬಾ ಅಡಿಕ್ಟಿವ್ ಇದೆ. ಅಂಡ್ ನಮ್ಮ ಅನಾಯಿತ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಫ್ರಮ್ ದ ಫಸ್ಟ್ ಕ್ರಶ್ ಆಗ್ಬಿಡುತ್ತೆ. ಇವನ್ ರಾಧಾ ಅವ್ರು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾರಲ್ವಾ? ಹೌದು, ತುಂಬಾ ಬ್ಯೂಟಿಫುಲ್ ಆಗಿ ಅಲ್ವಾ? ತುಂಬಾ ಚೆನ್ನಾಗಿ ಇದನ್ನ ತೋರಿಸ್ಕೊಂಡಿದ್ದೀರಾ. ಇವನ್ ವಿಹಾನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಲವ್ಡ್ ಇಟ್ ಅಂಡ್ ಆಲ್ ದ ವೆರಿ ಬೆಸ್ಟ್. ತುಂಬಾ ಒಳ್ಳೆದಾಗ್ಲಿ. ಆಫ್ಟರ್ ಲಾಂಗ್ ಟೈಮ್ ನಾನು ನಮ್ಮ ಅಣ್ಣ ಹಿಂದೆ ಕೂತಿದ್ದಾರೆ. ಸೊ ಡಿಸ್ಕಸ್ ಮಾಡ್ತಾ ಇದ್ವಿ ದಟ್ ಥಿಯೇಟರ್ ಅಲ್ಲಿ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಥಿಯೇಟರ್ ನೋಡುವಂಥದ್ದು, ಅದು ತುಂಬಾ ಟೈಮ್ ಆದ್ಮೇಲೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದೆ ಅಲ್ವಾ? ಹೌದು, ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಲೈಕ್ ಆಫ್ಟರ್ ಲಾಂಗ್ ಟೈಮ್ ಕನ್ನಡದಲ್ಲಿ ಒಂದು ಬೆಸ್ಟ್ ಮೂವಿ ಅಂತಂದ್ರೆ ಲೈಕ್ ರೊಮ್ಯಾನ್ಸ್ ಏನೋ ಒಂದು ತುಂಬಾ ಫ್ಯಾಮಿಲಿ ನೋಡ್ಬೇಕಂತ ಅನ್ಸಿದ್ರೆ ಈ ಫಿಲಮ್ನ ಪ್ರಿಪೇರ್ ಮಾಡ್ಬೇಕು. ಆ್ಯಕ್ಚುಲಿ ಸರ್ ನಿಮ್ಮ ಸ್ಟೋರಿ ಬಂದಾಗಿಂದ ಇಟ್ಸ್ ಲೈಕ್ ನಾನು ಮುಂಚೆ ಇವರು ಓಲ್ಡ್ ಕಾನ್ಸೆಪ್ಟಲ್ಲಿ ಫಿಲಮ್ ತೆಗ್ದಿದ್ದಾರೆ ಅಂತ ಆ ಸಾಂಗ್ ನೋಡಿ ಅಂದ್ಕೊಂಡಿದ್ದೆ. ಓಲ್ಡ್ ಕಾನ್ಸೆಪ್ಟ್, ಬಟ್ ಇವರು ಹೊಸದಾಗಿ ಎಲ್ಲ ಮಿಕ್ಸ್ ಏನಿದೆ ಅಂತ ಒಂದು ಕನ್ಫ್ಯೂಷನ್ ಇತ್ತು ಮೂವಿಲಿ. ಬಟ್ ಅದು ಪ್ರೆಸೆಂಟ್ ಮಾಡಿರೋ ಸ್ಟೈಲ್ ಇದೆಯಲ್ಲ, ಲೈಕ್ ಲಾಸ್ಟ್ ಅವ್ರದ್ದೊಂದು ಇಬ್ರು ಕಣ್ಣಲ್ಲೂ ಕಣ್ಣೀರು ಬರೋದು, ಆ ಸೀನ್ ನೋಡಿ ಲೈಕ್ ಏನಿದೆ ಈ ಮೂವಿ ಸ್ಟೋರಿ ಅಂತ ನೋಡೋಕೆ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ವಿ. ತಂದೆ ಅವರು ಯೂಟ್ಯೂಬ್ ಸಾಂಗಲ್ಲೂ ಕೂಡ ಕಮೆಂಟ್ಸ್ ಇತ್ತು, ನಿಮ್ಮ ಕಣ್ಣಿಂದ ಡ್ರಾಪ್ ಬೀಳೋದನ್ನ ಇಟ್ ಕ್ಯಾಪ್ಚರ್ಡ್ ವೆರಿ ಬ್ಯೂಟಿಫುಲ್ಲಿ. ಸೊ ಅವಾಗಿಂದ ನೋಡ್ಬೇಕಂತ ಅನ್ಕೊಂಡಿದ್ವಿ. ವಿ ಮೇಡ್ ಇಟ್ ಟುಡೇ. Actually we are blessed because ಕನ್ನಡ ಮೀಟ್ ಮಾಡೋದು ತುಂಬಾ ಕಷ್ಟ ಈ ನಡುವೆ. ಆರ್ಗ್ಯಾನಿಕ್ ರಿವ್ಯೂ ಬರ್ತಾ ಇದೆ. ಅಂದ್ರೆ ಯೂಶುವಲಿ ಮೂವೀಸ್ಗೆ ಮಿಕ್ಸ್ಡ್ ರಿವ್ಯೂಸ್ ಅಂತ ಬರುತ್ತೆ, ಬಟ್ ಈ ಮೂವಿಗೆ ಕಂಪ್ಲೀಟ್ ಆಗಿ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ. ಅಂಡ್ ಸುಮಾರಷ್ಟು ಜನ ಥಿಯೇಟ್ರಿಗೆ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ಅಂತ ಮೂವಿ ಇದು. ಯೂಶುವಲಿ OTT ಬರುತ್ತೆ ಅಂತ ವೇಟ್ ಮಾಡ್ತಿರ್ತೀವಿ, ಬಟ್ ಈ ಮೂವಿ ಸಿನಿಮಾದಲ್ಲಿ ಇಲ್ಲಿ ಥಿಯೇಟ್ರಿಗೆ ಬಂದು ನೋಡಿದ್ರೆ ತುಂಬಾ ಖುಷಿ ಕೊಡುತ್ತೆ ಅಂತ ಅನಿಸ್ತಾ ಇದೆ ಅಲ್ವಾ? ಸೊ ಶೇರ್ ಮಾಡಿ ಅಂಡ್ ಎಲ್ಲರಿಗೂ ಈ ವಿಷಯ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಟೈಮ್ ಮಾಡಿ ಬಂದಿದ್ದಕ್ಕೆ. ನನ್ನ ಸ್ಟೋರಿ ನೋಡಿ ಯಾರ್ಯಾರು ಬಂದಿರೋ ಐ ಡೋಂಟ್ ನೋ, ಬಟ್ ಅದಲ್ಲದೆ ರಿವ್ಯೂಸ್ ನೋಡ್ಕೊಂಡು ಸುಮಾರು ಜನ ಬಂದಿರೋ ಅಂತ ನಾನು ಅನ್ಕೊಂಡಿದ್ದೀನಿ. ಆಕ್ಚುಲಿ ಬುಕ್ ಮೈ ಶೋ ಅಲ್ಲಿ ಫಸ್ಟ್ ಟೈಮ್ ರಿವ್ಯೂಸ್ ಕಮ್ಮಿ ದಿನದಲ್ಲಿ ಚೆನ್ನಾಗಿದ್ದಿದ್ದಂದ್ರೆ ಇದೇ ಮೂವಿ. ಎಕ್ಸಾಕ್ಟ್ಲಿ. ಸೊ ಶೇರ್ ಯುವರ್ ರಿವ್ಯೂಸ್. ಎಲ್ಲ ಕಡೆನೂ ಅಷ್ಟೇ. ಹೊರಗಡೆ ಹೋಗ್ಬೇಕಿದ್ರೆ ಮೋಸ್ಟ್ಲಿ ಬೈಟ್ಸ್ ತಗೊಂತಾರೇನೋ ಅಲ್ವಾ? ಸೊ ನಿಮ್ಮ ರಿಯಲ್, ಯಾರು ಇಲ್ಲಿ ಫೋರ್ಸ್ ಮಾಡಲ್ಲ, ನಿಮ್ ರಿಯಲ್ ನಿಮಗೆ ಏನ್ ಅನ್ಸ್ತೋ ಪ್ರತಿಯೊಂದು ಭಾವನೆಗಳನ್ನ ನಿಮ್ಮ ಶಬ್ದದಲ್ಲಿ ಹೇಳ್ಬಿಟ್ಟು ಬೇರೆಯವ್ರಿಗೆ ತಲುಪಿಸಿ. ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್ ಟು ಯು ಆಲ್. ಥ್ಯಾಂಕ್ ಯು ಸಂಗೀತ. ತುಂಬಾ ಚೆನ್ನಾಗಿ ಮಾಡಿದ್ರೆ
ತೆಗೆದ್ರ ಫೋಟೋ. ಮುಂದೆ ನನ್ನ ಜೊತೆ ನೆಕ್ಸ್ಟ್ ಮೂವಿ ಮಾಡ್ತಿದ್ದಾರೆ. ಅವೆಲ್ಲ ಒಂದೇ ಪರಮ ಫ್ಯಾಮಿಲಿ ಅವರೆಲ್ಲ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಬಹಳ ಸಂತೋಷ ಆಗ್ತಿದೆ. ಮಂಗಳವಾರ ಸಂಜೆ ಹಾಗೆ ಈ ತರ ಬುಕ್ ಮೈ ಶೋ ಅಲ್ಲಿ ಈ ಲೆವೆಲ್ಗೆ ಬುಕಿಂಗ್ಸ್ ನ ನೋಡೋದು ಒಂಥರ ಕಲಾವಿದರಿಗಾಗ್ಲಿ ಅಥವಾ ತಂತ್ರಜ್ಞರಿಗಾಗ್ಲಿ ಬಹಳ ಖುಷಿ ಕೊಡುವಂತಹ ವಿಷಯ. 2 ವರ್ಷದಿಂದ ನಮ್ಮೆಲ್ಲರ ಕನಸನ್ನ ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಶ್ರದ್ಧೆ ಮತ್ತೆ ಶ್ರಮ ವಹಿಸಿ ಮಾಡಿರುವಂತಹ ಚಿತ್ರ ಇದು. ಇದು ನಮ್ಮ 4ನೇ ಅಥವಾ 5ನೇ ದಿನ ರಿಲೀಸ್ ಆದ ನಂತರ ಈಗಲೂ ಕೂಡ ಫಾಸ್ಟ್ ಫಿಲ್ಲಿಂಗ್ ನ ನೋಡ್ತಾ ಇದೀವಿ ಅಥವಾ ಹೌಸ್ಫುಲ್ ಶೋಗಳನ್ನ ನೋಡ್ತಿದೀವಿ ಅಂದ್ರೆ ಅದಕ್ಕೆಲ್ಲ ನೀವುಗಳು ಮಾಡ್ತಿರುವಂತಹ ಮ್ಯಾಜಿಕ್ ಕಾರಣ. ನಮ್ಮ ಕೊನೆಯ ಚಾಪ್ಟರ್ ಏನಾಗಿತ್ತು, ಮ್ಯಾಜಿಕ್ ಆಗಿತ್ತು. ನಮ್ಮ ಕೆಲಸ ಮುಗಿದಿದೆ. ನಿಮ್ಮ ಮಡಿಲಿಗೆ ಈ ಚಿತ್ರವನ್ನ ಹಾಕಿದೀವಿ. ಈಗ ನೀವೆಲ್ಲ ನಮ್ಗೆ ಜಾದು ಮಾಡಿ ತೋರಿಸ್ಬೇಕು. ಯಾವ ರೀತಿ ಜಾದು ಮಾಡಿ ತೋರಿಸ್ತೀರಾ ಎಲ್ಲ ನಿಮ್ಮ ಕೈಯಲ್ಲಿ ಬಿಟ್ಟಿದ್ದು. ನಿಮ್ಮ ಆಶೀರ್ವಾದ, ಸಹಕಾರ, ಬೆಂಬಲ, ಮಮಕಾರ ಪ್ರತಿಯೊಂದು ನಮಗೆ ಬೇಕು. ಅದ್ ಹೇಗೆ ನೀಡಬಹುದು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಮೂಲಕ ಆಗಿರಬಹುದು ಅಥವಾ ಬುಕ್ ಮೈ ಶೋ ಅಲ್ಲಿ ರಿವ್ಯೂಗಳ ಮೂಲಕ ಆಗಿರಬಹುದು. ಇವೆರಡೂ ಆಗ್ಲಿಲ್ಲ ಅಂತ ಅಂದ್ರೂ ಕೂಡ ನಿಮಗೆ ಏನ್ ಅನ್ಸುತ್ತೆ, ನಿಮ್ಮ ಅನಿಸಿಕೆಗಳನ್ನ ನೀವು ನಿಮ್ಮ ಅಕ್ಕಪಕ್ಕ ಬಂಧು ಮಿತ್ರರು ಅಥವಾ ಸ್ನೇಹಿತರೊಳಗೆ ಅವ್ರ ಜೊತೆಗೆ ನೀವು ಹಂಚ್ಕೊಂಡ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ಈ ಒಂದು ವೀಕೆಂಡ್ ಏನಿದೆ, ಭಾನುವಾರ ಮತ್ತೆ ಶನಿವಾರ ಸಹ ನಾವು ಹೌಸ್ಫುಲ್ ಬುಕಿಂಗ್ಸ್ಗಳನ್ನ ನೋಡಿದ್ರೆ ಅದಿನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. 2 ವಾರ 3 ವಾರ ಹಾಗೆ ತಳ್ಳೋದಕ್ಕೆ ನೀವೇ ಕಾರಣರಾಗಬೇಕು. ಹಾಗಾಗಿ ಇವರು ನಮ್ಮ ನಿರ್ದೇಶಕರು, ನಮ್ಮ ಚಿತ್ರದ ನಿರ್ದೇಶಕ ಚಂದ್ರಜಿತ್ ಬೆಳ್ಳಿಯಪ್ಪ. ಕಥೆ ಬರೆದಿರೋದು ಇವರೇ, ಸಂಭಾಷಣೆ ಇವರೇ. ನಮ್ಮ ಚಿತ್ರದಲ್ಲಿ ಇರುವ 3 ಹಾಡುಗಳಿಗೆ ಸಾಹಿತ್ಯವನ್ನ ಬರೆದಿರೋದು ಸಹ ಇವರೇ. ಶ್ರೀವತ್ಸನ್ ಸರ್ ಅಂತ, ಶ್ರೀವತ್ಸನ್ ಸರ್ ಅಂತ ಸಿನಿಮಾಟೋಗ್ರಾಫರ್ ಅವರು. ಕಾರಣಾಂತರಗಳಿಂದ ಇವತ್ತು ಬಂದಿಲ್ಲ, ಯಾವಾಗ್ಲೂ ಅವ್ರು ಬರೋರು. ಜೊತೆಗೆ ಮಾಡಿ ಅವ್ರನ್ನ ಏನ್ ನೋಡ್ತಿದ್ದೀರಾ, ಅವ್ರು ಬರೀ ಮಾಡಿ ಅಷ್ಟೇ ಅಲ್ಲ, ಏನದು ಎಂತ ಅಲ್ಲ ಏನ್ ಎಡಿಟರ್ ಅಂತ ಎನರ್ಜೆಟಿಕ್ ಎಡಿಟರ್, ಎಲೆಕ್ಟ್ರಿಫೈಯಿಂಗ್ ಎಡಿಟರ್ ಅಂತ ನಮ್ಮ ಸಿನಿಮಾದ ಎಡಿಟರ್ ಅವರು. ಇವರು ಅಶ್ವಿನಿ ಅಂತ AD, ಶಶಿ ಸರ್ ಅಂತ ಯಾವಾಗ್ಲೂ ಬೆನ್ನೆಲುಬಾಗಿ ನಿಲ್ಲೋ ಅಂತಹ ಮನುಷ್ಯ. ಸಾಕಷ್ಟು ಜನ ನಮ್ಮ ತಂಡದಲ್ಲಿ ಒಂಥರ ಶ್ರದ್ಧೆ ಶ್ರಮ ವಹಿಸಿ ಕೆಲಸ ಮಾಡಿದೀವಿ. ನೀವೇ ಈಗ ಜಾದು ಮಾಡಬೇಕು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪರೀಕ್ಷಿತ್ ಹಾಗೂ ರಾಜ್. ಥ್ಯಾಂಕ್ ಯು. ನಿಮ್ದು ಫೀಡ್ಬ್ಯಾಕ್ ಎಲ್ಲ ಸ್ವಲ್ಪ ಬೈಟ್ ಕೊಡಿ, ಇಲ್ಲಿ ಹೊರಗಿರ್ತೀವಿ. ಆಲ್ ದ ಬೆಸ್ಟ್ ಟೀಮ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ತುಂಬಾ ಒಳ್ಳೆಯದಾಗಲಿ.